ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಕೊಡ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಪ್ರದೀಪ್, ಉಪಾಧ್ಯಕ್ಷರಾಗಿ ಸಿಎಸ್ ಲಕ್ಷ್ಮೀರಂಗಮಯ್ಯ ಯಾವುದೇ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾದರು. ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವರ ಡಾಕ್ಟರ್ ಜಿ ಪರಮೇಶ್ವರ್ ಮಾರ್ಗದರ್ಶನದಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣನವರ ಸಹಕಾರದೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮುಂದಾಳತ್ವದಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾದರು. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಮುನ್ನಡೆಸುವ ಭರವಸೆಯೊಂದಿಗೆ ರೈತರ ಪರ ಕೆಲಸ ಮಾಡುವುದಾಗಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ತಮ್ಮ ಅನಿಸಿಕೆಯನ್ನು ತಿಳಿಸಿದರು. ಚುನಾವಣಾ ಅಧಿಕಾರಿ ಸಿಇಡಿ ಗುರುರಾಜ್, ಸೂಪರ್ವೈಸರ್ ಬೋರೇಗೌಡ, ವಿಎಸ್ಎಸ್ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವರು ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವರಾದ ರಾಜಣ್ಣನವರ ಮಾರ್ಗದರ್ಶನದಂತೆ ನಮ್ಮ ಸಹಕಾರ ಸಂಘವನ್ನು ಅಭಿವೃದ್ಧಿ ಎಲ್ಲಿದೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೀತೀವಿ. ಹಾಗೂ ನನ್ನ ಈ ಅಧ್ಯಕ್ಷತೆಗೆ ಸಹಕರಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಹಾಗೂ ಹಾಲಿ ಮಾಜಿ ನಿರ್ದೇಶಕರಾದ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ, ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿ, ನಮ್ಮ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಬಂದಿದ್ದಾರೆ. ಊರಿನ ಗಣ್ಯರು, ಅಕ್ಕಪಕ್ಕದ ಗಣ್ಯರು ಎಲ್ರಿಗೂ ಈ ಮೂಲಕ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡುತ್ತೆ. ಈ ಸಂಘದಲ್ಲಿ ಈ ಹಿಂದೆ ಕಳೆದ 30 ವರ್ಷದಿಂದ ಅವಿರೋಧವಾಗಿ ಚುನಾವಣೆ ಆಗಿತ್ತು ಅಂತ ನಮಗೆ ಮಾಹಿತಿ ಇದೆ. ಈ 30 ವರ್ಷದಲ್ಲಿ ಅತಿಯಾದ ಸಾಧನೆ ಅಂತ ಹೇಳ್ಬೋದು. ಇದನ್ನು ಇಲ್ಲಿನ ಮುಖಂಡರುಗಳು ಅಶ್ವಥ್ ಅವರ ಮುಖಂಡತ್ವದಲ್ಲಿ ಇಲ್ಲಿನ ಎಲ್ಲ ಗ್ರಾಮಗಳ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು, ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವಿರೋಧವಾಗಿ ಚುನಾವಣೆ ಮಾಡಿರೋದು ಇಲ್ಲಿ ಬಹುದೊಡ್ಡ ಸಾಧನೆ. ಇಲ್ಲಿ ಆರ್ಥಿಕವಾಗಿ ಭಾಳ ಸಮೃದ್ಧಿಯಾಗಿರೋ ಅಂಥ ಇಲ್ಲಿ ಜನಗಳು, ಸದಸ್ಯರು ಭಾಳ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಚುನಾವಣೆಗೆ ಹೋಗ್ಬಿಡ್ತೀವಿ ಅಂತಾರೆ. ಅಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟಕರವಾದ್ದು. ಅದರಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಅಶ್ವಥ್ ಅವರಲ್ಲಿ ಈ ಸಾಧನೆ ಮಾಡಿದರೆ ನಮ್ಮ ಸಂಘದ ಪರವಾಗಿ ಅವರು ನಾವು ಅಭಿನಂದನೆ ಸಲ್ಲಿಸ್ತೀವಿ. ಕಾರಣ ಏನಪ್ಪ ಅಂದರೆ, ಒಂದು ಚುನಾವಣೆ ಅಂದರೆ ಯಥೇಚ್ಛವಾಗಿ ಖರ್ಚು ವೆಚ್ಚಗಳು ಹೋಗ್ತಾ ಇರ್ತವೆ. ಅದನ್ನು ಉಳಿಸಿದ್ದಾರೆ. ಅದಕ್ಕೆ ನಾವು ನಮ್ಮ ಸಂಘ ಆಭಾರಿಯಾಗಿದೆ. ಮತ್ತು ಈ ಸಂಘ ಆರ್ಥಿಕವಾಗಿ ಭಾಳ ಸದೃಢವಾಗಿರೋಂಥ ಸಂಘ. ಕಾರಣ ಇದೊಂದು ಅಡಿಕೆ ಸಾಮ್ರಾಜ್ಯ ಕೋಡ್ಲಹಳ್ಳಿ ಅಂದರೆ. ಇಲ್ಲಿ ಯಥೇಚ್ಛವಾಗಿ ಪ್ರತಿ ಮನೆಗಳಲ್ಲೂ ಅಡಿಕೆ ವ್ಯಾಪಾರ ಮಾಡೋಂಥವ್ರು, ಚೇಣಿ ಮಾಡೋಂಥವ್ರು ಅದರಲ್ಲಿ ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಈಗ ಸುಮಾರು ನಮ್ಮ ಸಂಘದಲ್ಲೇ ಇವತ್ತಿಗೆ ಸುಮಾರು 800ರಿಂದ 900 ಕ್ವಿಂಟಲಷ್ಟಕ್ಕೆ ನಮ್ಮ ಕಷ್ಟ ಆಗಿದೆ. 2 ಕೋಟಿ ರೂಪಾಯಿಯಷ್ಟು ನಮ್ಮ ಸಂಘದಿಂದ ಇಲ್ಲಿ ಅಡಿಕೆಗೆ ಅಂತಲೇ 2 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಬೇರೆ ಬೇರೆ ಆರ್ಥಿಕವಾಗಿ ಬೇರೆ ವಿಭಾಗಗಳಲ್ಲಿ ಸುಮಾರು 2.5 ಕೋಟಿ ರೂಪಾಯಿ KCC ಸಾಲ ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಒಂದು 50 ಲಕ್ಷ ರೂಪಾಯಿ KCC ಸಾಲ ಈ ಸಂಘಕ್ಕೆ ಕೊಟ್ಟಿದೆ. ಈ ಎಲ್ಲ ವಿಧವಾಗಿ ಸಂಘ ಆರ್ಥಿಕವಾಗಿ ಭಾಳ ಚೆನ್ನಾಗಿ ವೃತ್ತಿಯಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಈ ಸಂಘ ಹೀಗೆ ನಡೆಯುತ್ತೆ. ಈಗ ಚುನಾಯಿತ ಆಗಿರೋಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ಸಹಕಾರ ಕೊಡ್ತಾರೆ, ಮತ್ತು ಮುಖಂಡರು ಕೂಡ ಸಹಕಾರ ಕೊಡ್ತಾರೆ ಅಂತ ನಾನು ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. VSSNಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ನಮ್ಮ VSSN ವ್ಯಾಪ್ತಿಯ ಎಲ್ಲ ಗ್ರಾಮದ ಮುಖಂಡರುಗಳಿಗೆ ನಮ್ಮ ಮೊಟ್ಟಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇದು ಒಂದು ಇತಿಹಾಸ. ಕೋಡ್ಲಹಳ್ಳಿ VSSN ಅವಿರೋಧವಾಗಿ ಆಗಿದೆ ಅಂದರೆ ಇದೇ ಮೊದಲನೇ ಬಾರಿಗೆ. ಮೋಸ್ಟ್ಲಿ ಒಂದು 30 ವರ್ಷದ ಹಿಂದೆ ಆಗಿತ್ತು ಅನ್ನೋ ಗೊತ್ತಿಲ್ಲ. ಅದಕ್ಕೆ ಸಹಕರಿಸಿದಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳು ನಾನು ಮೊಟ್ಟಮೊದಲ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರವರ ಮಾರ್ಗದರ್ಶನ ಹಾಗೂ ಸಹಕಾರ ಸಚಿವರಾದಂಥ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪ್ರದೀಪ್ ಅವರಿಗೆ ನಾನು ಮೊಟ್ಟಮೊದಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅವರು ಇಬ್ಬರು ಸಹಕಾರದಿಂದ ಈ VSSN ಅವರು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ. ಹಾಗೆ ಉಪಾಧ್ಯಕ್ಷರಾದಂಥ ಲಕ್ಷ್ಮಮ್ಮನವರು ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ಸಹ ಸಹಕರಿಸಿದಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.